ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಮಾರ್ನಿಂಗು 5 o'clock ಆಗಿದೆ. ಟೈಮ್ ಬಂದು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿದ್ದೀವಿ ಚರ್ಚ್ಗೆ ಹೋಗೋಕ್ಕೆ ಅಂತ. ನನ್ನ ಸಿಸ್ಟರ್ ಕೂಡ ರೆಡಿ ಆಗ್ತಿದ್ದಾಳೆ, ಹಾಗೆ ಪೋಸ್ಟ್ ಕೂಡ ಕೊಡ್ತಾ ಇದ್ದಾಳೆ. ನೀವು ನೋಡ್ತಾ ಇರ್ಬೋದು. ನಾನು 3 ಜನ ಸಿಸ್ಟರ್ಸ್ ಮಾತ್ರನೇ ಹೋಗ್ತಾ ಇದ್ದೀವಿ. ಮಮ್ಮಿ ಡ್ಯಾಡಿಗೆ ಅಪ್ಪನಿಗೆ ವರ್ಕ್ ಇದೆ. ಸೊ ಅಮ್ಮ ಗುಂಡು ನನ್ನ ಮಗ ಅಷ್ಟು ಬೇಗ ಎದ್ದೋಳಲ್ಲ. ಸೊ ಅದಕ್ಕೋಸ್ಕರನೇ ಅವನ್ನ ತೊಗೊಂಡು ನಮ್ಮಮ್ಮ ಮನೆಯಲ್ಲೇ ಇರ್ತಾರೆ. ಸೊ ಅದಾದಮೇಲೆ ನನ್ನ ಸಿಸ್ಟ್ರು ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ಲು. ಅದನ್ನು ನಾನು ಸುಮ್ಮನೆ ಕ್ಲಿಪ್ಪಿಂಗ್ನ ತೊಗೊಂಡು ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಕಡೆಗೆ ನನ್ನ ಫೋನ್ ಇಟ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾಯಿದ್ಲು. ಅದಾದಮೇಲೆ ನಾನು ಟೀ ಮಾಡಿದೆ. ಸೊ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ಪ್ರೇಯರ್ ಮುಗಿಯೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರನೇ. ಸೊ ಅದಾದಮೇಲೆ ನಾವು ಆಚೆ ಬಂದು ಟೀ ಕುಡಿದ್ವಿ. ಒಂದು ಸ್ವಲ್ಪ ಹೊತ್ತು ಟೀ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ವಿ ಅಲ್ಲಿಂದ. ನನ್ನ ಸಿಸ್ಟರೇ ಡ್ರೈವ್ ಮಾಡಿದ್ದು ಅಂತಲೇ ಹೇಳ್ಬೋದು. ಸಂಡೇ ಮಾರ್ನಿಂಗ್ ಒಂದು 6:30 7 o'clock ಆದರೂ ಕೂಡ ತುಂಬಾ ವಿಶಾಲವಾಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಕೂಲಾಗಿತ್ತು. ಸೊ ಎಷ್ಟು ಟ್ರಾವೆಲ್ ಮಾಡಿದ್ರೂ ಸಾಕಾಗಲ್ಲ. ಸೊ ಈ ಥರ ಕ್ಲೈಮೇಟ್ ಇದ್ದರೆ ಅದಕ್ಕೋಸ್ಕರ ನನ್ನ ಸಿಸ್ಟರ್ ಬೇರೆ ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ಪೀಡಾಗೆ ಹೋಗ್ತಾಯಿದ್ಲು. ನಮಗೆ ಕಣ್ಣು ಕೂಡ ಓಪನ್ ಮಾಡೋಕ್ಕಾಗ್ತಿದ್ದಿಲ್ಲ, ನೀರು ಅಷ್ಟು ಸ್ಪೀಡಾಗಿ ಹೋಗ್ತಾಯಿದ್ಲು. ನಾವೆಲ್ಲ ಸ್ಲೋಗೆ ಹೋಗು ಪರವಾಗಿಲ್ಲ ಅಂತ ಇದ್ವಿ. ಬಟ್ ಸನ್ ನೋಡ್ತಾ ಇದ್ದೀರಲ್ವ, ಅದು ರಿಯಲಾಗಿ ನೋಡೋಕ್ಕೆ ಫುಲ್ ರೆಡ್ಡಿಶಾಗಿ ಕಾಣಿಸ್ತಾ ಇತ್ತು. ಬಟ್ ವಿಡಿಯೋದಲ್ಲಿ ಆ ಥರ ಕಾಣಿಸ್ತಾ ಇಲ್ಲ. ಬಟ್ ರಿಯಲಾಗಿ ನೋಡೋದಕ್ಕೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಅಲ್ಲಿಂದ ಹೊರಟ್ವಿ ನಾವು. ನನ್ನ ಸಿಸ್ಟರ್ ನೋಡಿ, ಅವಳು ಫುಲ್ ಗಾಳಿ ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾಳೆ. ಅವಳಿಗೆ ಕಣ್ಣು ಓಪನ್ ಮಾಡೋಕ್ಕೆ ಆಗ್ತಾಯಿದ್ದಿದ್ದಿಲ್ಲ. ನನಗೂ ಕೂಡ ಕಣ್ಣು ಓಪನ್ ಮಾಡಿ ವೀಡಿಯೋ ಮಾಡೋಕ್ಕೂ ಕೂಡ ಆಗ್ತಾಯಿದ್ದಿಲ್ಲ, ಅಷ್ಟೊಂದು ಸ್ಪೀಡಾಗಿ ಹೋಗ್ತಾಯಿದ್ಲು. ನಾವು ಹೋಗೋದು ಹೆಬ್ಬಾಳು ಚರ್ಚ್ಗೆ. ಸೊ ಹೋಗೋಷ್ಟರಲ್ಲಿ ಆಲ್ರೆಡಿ 10 minutes ಲೇಟ್ ಆಗೋಗಿತ್ತು. ಸೊ ಅಲ್ಲಿ ಚರ್ಚಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾರ್ಯಾರು ಈ ಚರ್ಚಿಗೆ ಬರ್ತೀರಾ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, 3 ಸರ್ವಿಸ್ ನಡೆಯುತ್ತೆ ಈ ಚರ್ಚಲ್ಲಿ. 3 ಸರ್ವಿಸು ಕೂಡ ಕನ್ನಡ ಸರ್ವಿಸ್ ಆಗಿರುತ್ತೆ. ಸೊ ಇನ್ನು ಮಿಕ್ಕಿದ ದೇಶದಲ್ಲೆಲ್ಲ ಫಾಸ್ಟಿಂಗ್ ಪ್ರೇಯರು, ಪ್ರತಿಯೊಂದು ಪ್ರೇಯರ್ಸ್ ಕೂಡ ನಡೆಯುತ್ತೆ. ಔಟ್ ಆಫ್ ಪ್ರತಿಯೊಬ್ಬ ಪಾಸ್ಟರ್ಸ್ ಕೂಡ ವೀಕ್ಲಿ ಅಥವಾ ವೀಕ್ ಡೇಸಲ್ಲೂ ಕೂಡ ಬರ್ತಾ ಇರ್ತಾರೆ. ಯಾವಾಗಲೂ 24/7 ಪ್ರೇಯರ್ಸ್ ನಡೀತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಈ ಚರ್ಚಿಗೆ ಯಾರು ಬರ್ತೀರಾ ಅವ್ರಿಗೆಲ್ಲ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಲಾಸ್ಟಲ್ಲಿ ಪ್ರೇಯರ್ ಮಾಡ್ತಾರೆ. ಯಾರ್ಯಾರು ನೆಕ್ಸ್ಟ್ ವೀಕ್ ಬರ್ಡೇ ಇದೆ ಅಥವಾ ಆ್ಯನಿವರ್ಸರಿ ಇದೆ, ಇಲ್ಲ ಬ್ಯಾಪ್ಟಿಸಮ್ ತೊಗೊಂಡಿರೋ ಡೇ ಯಾರ್ದಾದ್ರೂ ಇದ್ದರೆ, ಸೊ ಅವ್ರಿಗೋಸ್ಕರ ಪಾಸ್ಟ್ರಮ್ಮ ಅವರು ಪ್ರತಿ ವಾರ ಪ್ರೇಯರ್ ಮಾಡ್ತಾರೆ. ಇಡೀ ಚರ್ಚ್ ನಿಮಗೋಸ್ಕರ ಪ್ರೇಯರ್ ಮಾಡುತ್ತೆ. ಅದು ಲಾಸ್ಟಲ್ಲಿ ನಡೀತು. ಅದಾದಮೇಲೆ ಚರ್ಚ್ ಮುಗಿಸ್ಕೊಂಡು ಬಂದು ನಾವು ಪಾರ್ಕಿಂಗಲ್ಲಿ ಇಲ್ಲೇ ಚರ್ಚ್ ಒಳಗಡೆನೇ ನಮಗೆ ಬ್ರೇಕ್ಫಾಸ್ಟು ಕೂಡ ಇರುತ್ತೆ. ಒಂದು ಪುಟ್ಟ ಹೋಟೆಲ್ ಥರ ಮಾಡಿದ್ದಾರೆ. ಸೊ ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಕೂಡ ತಿನ್ಕೋಬೋದು. ಆಲ್ಮೋಸ್ಟ್ 6:30 9:30 to 10 ಆಗುತ್ತೆ ಎಂಡ್ ಆಗೋದಕ್ಕೆ, ಪ್ರೇಯರ್ ಎಂಡ್ ಆಗೋದಕ್ಕೆ. ಸೊ ಆದರೂ ಕ್ರೌಡ್ ಮಾತ್ರ ಹೆವಿಯಾಗಿರುತ್ತೆ. ಪ್ರತಿ ವೀಕು ಯಾರಾದರೂ ಒಂದು 10 ಜನ ಆದರೂ ನ್ಯೂ ಕಮರ್ಸ್ ಬಂದೇ ಬರ್ತಾರೆ. ಸೊ ಅದಾದಮೇಲೆ ನಮ್ಮ ಅಣ್ಣನ ಜೊತೆ ನಮ್ಮ ಅಣ್ಣನ ಮಕ್ಕಳು ಕೂಡ ಬಂದಿದ್ದರು, ನನ್ನ ತಂಗಿದಿರು ಕೂಡ ಬಂದಿದ್ದರು. ಸೊ ಇವಳ್ದು ಹ್ಯಾಪಿ ಬರ್ಡೇ ಸಾನು ಅಂತ ಹೇಳಿಬಿಟ್ಟು, ಸೊ ಅದಕ್ಕೋಸ್ಕರನೇ ವಿಶ್ ಮಾಡ್ತಾಯಿದ್ವಿ. ಸೊ ಅವ್ರು ಎಲ್ಲಿ ಕೂತ್ಕೊಂಡಿದ್ರು ಅಂತ ನಮಗೆ ಗೊತ್ತಿಲ್ಲ, ನಾವೆಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಚರ್ಚ್ ಮುಗಿದು ಆಚೆ ಬಂದಮೇಲೆ ಗೊತ್ತಾಗಿದ್ದು ಅವರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾವು ಕದಂಬದಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ನನ್ನ ಸಿಸ್ಟರ್ ಏನಕ್ಕೆ ನಗ್ತಿದ್ದಾಳೆ ಅಂದರೆ, ಬ್ರೇಕ್ಫಾಸ್ಟಿಗೆ ನಮ್ಮಣ್ಣ ಕದಂಬ ಅಲ್ಲಿ ಕೊಡಿಸ್ತೀನಿ ಅನ್ನಲ್ವ. ಸೊ ಅದಕ್ಕೋಸ್ಕರನೇ ಖುಷಿ ಆಯಿತು ಅವಳಿಗೆ, ಅದಕ್ಕೆ ನಗಾಡ್ತಾಯಿದ್ಲು. ಸೊ ಅದಾದಮೇಲೆ ನನ್ನ ತಂಗಿನ ನಮ್ಮ ಅಣ್ಣನ ಜೊತೆ ಬಿಟ್ವಿ. ಅವ್ರ ಜೊತೆ ಬಾ ನೀನು ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ನಮ್ಮ ಗಾಡಿಯಲ್ಲಿ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ನನ್ನ ಮಗ ಮತ್ತು ನಮ್ಮ ಮಮ್ಮಿ ಪಾಸ್ತಾ ನಾಷ್ಟ ಮಾಡ್ತಾಯಿದ್ರು. ನಾವು ಕದಂಬಲ್ಲಿ ಇಡ್ಲಿ ಸಾಂಬಾರು ತಿನ್ಕೊಂಡು ಬಂದ್ವಿ. ಅಣ್ಣ ಮಗಳ ಬರ್ಡೇ ಇತ್ತಲ್ವ, ನನ್ನ ಸಿಸ್ಟರ್ ಬರ್ಡೇ ಇತ್ತಲ್ವ, ಸೊ ಅದಕ್ಕೋಸ್ಕರನೇ ಬನ್ನಿ ಬ್ರೇಕ್ಫಾಸ್ಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಕೊಡಿಸಿದ್ರು. ಅದಾದಮೇಲೆ ಸಾನ್ವಿ ಅವಳು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೇಲಿ ಜಾಮೂನ್ ಏನೋ ಮಾಡಿದ್ರಂತೆ. ಹಾಗೆ ನನ್ನ ಮಗನಿಗೆ ಚಾಕ್ಲೇಟ್ ಕೊಡೋಣ ಅಂತ ಹೇಳಿಬಿಟ್ಟು ಜಾಮೂನು ಚಾಕ್ಲೇಟ್ಸು ಎಲ್ಲ ತೊಗೊಂಡು ಬಂದು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ಲು. ಇನ್ನು ಮಿಕ್ಕಿರೋದು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ಲು ಅವಳು ಗುಂಡು ತಿನ್ನೋದಕ್ಕಂತ. ಸೊ ಹಾಗೆ ಸುಮ್ಮನೆ ಹಾಗೆ ಒಂದೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಅವನು ನೋಡಿ ಫುಲ್ ಎಂಜಾಯ್ ಮಾಡ್ತಾಯಿದ್ದಾನೆ ನನ್ನ ಮಗ. ಅದಾದಮೇಲೆ ಟಿ ವಿಯಲ್ಲಿ ಯೂಟ್ಯೂಬ್ ಚಾನಲ್ ನೆಟ್ ಆನ್ ಮಾಡಿಬಿಟ್ಟು ಸಾಂಗ್ಸ್ನ ಹಾಕ್ಕೊಂಡು ಸಾಂಗ್ಸ್ನ ಹಾಡ್ತಾಯಿದ್ರು ನನ್ನ ಸಿಸ್ಟರ್ಸು. ಫುಲ್ ಸಾಂಗ್ಸ್ ಹಾಡ್ತಾರೆ, ಪ್ರತಿಯೊಂದು ಸಾಂಗ್ಸೂ. ಅದರಲ್ಲಿ ಇವನು ಎಂಜಾಯ್ ಮಾಡ್ತಾಯಿದ್ದ. ಇವನು ವ್ಯಾಲೆಡ್ ನೆಕ್ಕಿ, ಇಲ್ಲಾಂದರೆ
ಪ್ರತಿಯೊಂದು ಏನಾದರೂ ಕಾರ್ಟೂನು ಅದನ್ನು ಹಾಕಿ ಅಂತ ಹಠ ಮಾಡ್ತಾಯಿದ್ದ. ಬಟ್ ಅವರು ಸಾಂಗ್ಸ್ಗಳು ಹಾಕಿರೋದ್ರಿಂದ ತೀಟೆ ಮಾಡಿಕೊಂಡು ಓಡಾಡ್ತಾ ಇದ್ದ. ಸಾನ್ವಿ ಅವ್ರ ಅಕ್ಕನಿಗೆ ಹೊಡಿತಾ ಇದ್ದರೆ ನನ್ನ ಮಗ ಅವ್ರ ಅಕ್ಕನಿಗೆ ಹೊಡಿತಾ ಇದ್ದಾನೆ ಖುಷಿಗೆ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಡಾರ್ಕಾಗಿ ಆಗಿದೆ ವಿಡಿಯೋ. ಅದಾದಮೇಲೆ ನೋಡಿ ಹೇರ್ ಸ್ಟೈಲ್ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ತುಂಬಾ ತೀಟೆ ಆಗಿದ್ದಾನೆ, ಇವಾಗೆಲ್ಲ ಹೇಳಿದ ಮಾತು ಕೇಳಲ್ಲ ಅಂತಲೇ ಹೇಳ್ತಾನೆ. ಸೊ ಅದಾದಮೇಲೆ ಅವನಿಗೆ ನಮ್ಮ ಮಮ್ಮಿ ಬೈತಾ ಇದ್ದರು, ಸುಮ್ಮನೆ ಅವನಿಗೆ ವಾಯ್ಸ್ ಕೊಡ್ತಾಯಿದ್ರು. ನನ್ನ ಸಿಸ್ಟರು ಕೂಡ ಇವನೇ ಮಾಡಿದ್ದು, ಇವನೇ ಹೊಡೆದಿದ್ದು ಅಂತ ಹೇಳ್ಬಿಟ್ಟು. ಸೊ ಅವನು ಸಡನ್ನಾಗಿ ಹೊಡೆದಿದ ತಕ್ಷಣ ಅವಳಿಗೆ ಗೋಡೆಗೆ ಏನೋ ಸ್ವಲ್ಪ ತಾಗಿದೆ. ಅದಕ್ಕೆ ಎಲ್ಲರೂ ಗುಂಡುಗೆ ನೀನೇ ಮಾಡಿದ್ದು ಅಂತ ಹೇಳಿದ್ದಕ್ಕೆ ಡೋರ್ ಹಾಕ್ಕೊಂಡು ಒಳಗಡೆನೆ ಕುತ್ಕೊಂಡಿದ್ದಾನೆ. ನೋಡಿ ಅಲ್ಲಿ ದಿವಾನದಲ್ಲಿ ಕುತ್ಕೊಂಡು ಇದ್ದಾನೆ. ಅದಾದಮೇಲೆ ಹೆಂಗೋ ಮಾಡಿ ಕರ್ಕೊಂಡು ಬಂದ್ವಿ. ಬರೆಯೋಕ್ಕೆ ಅವ್ರ ಸ್ಕೂಲ್ ಬುಕ್ಸ್ನ ತೆಗೆದು ಸಾನ್ವಿಗೆ ತೋರಿಸ್ತಾ ಇದ್ದಾನೆ. ನೋಡು ನನ್ನ ಸ್ಕೂಲ್ ಬುಕ್ಸು ನಮ್ಮ ಮ್ಯಾಮ್ ಕೊಟ್ಟಿರೋದು ನಾನು ಬರೆಯೋಕ್ಕೆ ಅಂತ. 1 2 3 ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ನಾವು ಹೇಳೋದಕ್ಕಿಂತ ಮುಂಚೆನೇ 1 2 3 ಅಂತೆಲ್ಲ ಬರೀತಾ ಇದ್ದ. ಅವ್ನಿಗೆ ಇನ್ನೂ 2 ಡೇಸ್ ಎಕ್ಸಾಮ್ ಇದೆ. ಇದು ಆ್ಯಕ್ಚುಲಿ ಸಂಡೇ ವ್ಲಾಗ್ ಆಗಿರುತ್ತಲ್ವ. ಸೊ ನನ್ನ ತಂಗಿ ಸಾನ್ವಿಗೆ ಹೇಳ್ತಿದ್ದಾನೆ ಅವನು. ಸೊ ಅದಕ್ಕೆ ಅವಳು ಬರೀತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವಳು ಕ್ಲಾಪ್ಸ್ ಹೊಡಿಯೋದು ಸೂಪರ್ ಅಂತ ಹೇಳ್ತಿದ್ದಾಳೆ. ಸೊ ಅವನಿಗಿನ್ನ ಜೋಶಲ್ಲಿ ಬರೀತಾನೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ತಾಯಿದ್ಲು. ಸೊ ಅವಳು ನಾನು ಕೂಡ ಬರೀಲ್ಲ ಅಂತ ಇವನ್ದು ಇನ್ನೂ ಒಂದು ನೋಟ್ಬುಕ್ನ ತೊಗೊಂಡು ಸ್ಕೂಲ್ ಬುಕ್ನ ತೊಗೊಂಡು ಬರಿತಾ ಇದ್ದರು ಇಬ್ಬರೂ ಕೂಡ. ಇವಾಗ ಬರೀ ರೈಟಿಂಗ್ ಇರೋದ್ರಿಂದ ಸ್ಕೂಲಲ್ಲಿ ಬರ್ಸೋ ಬುಕ್ಸ್ನೆಲ್ಲ ಈ ಥರ ಮ್ಯಾಮ್ ಜೆರಾಕ್ಸ್ ಮಾಡಿಸಿ ಅವರಿಗೆ ಟ್ರೈನಿಂಗ್ ಕೊಡ್ತಾಯಿದ್ರು. ಇವಾಗ ಸ್ಕೂಲ್ ಮುಗೀತಾ ಇದೆ ಅಲ್ವಾ, ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವುದಾದ್ರು ಅವನು ಆ್ಯಬ್ಸೆಂಟ್ ಆಗಿರುವಾಗ ಯಾವುದಾದ್ರು ಬರ್ದಿರಲ್ವಲ್ಲ ಅದನ್ನು ಫಿಲಪ್ ಮಾಡ್ತಾಯಿದ್ದ ಅವನು, ಅದನ್ನು ಬರೀತಾ ಇದ್ದ. ನನಗೂ ಕೂಡ ಖುಷಿ ಆಯಿತು. ಅವ್ನ ಮನೇಲಿ ಇಷ್ಟೆಲ್ಲ ಬರೆಯೋದೇ ಇಲ್ಲ ನಾನು ಕೂತ್ಕೊಂಡು ಓದಿಸ್ತಾ ಇದ್ದರೆ. ಬಟ್ ಸ್ಕೂಲಲ್ಲಿ ತುಂಬ ಹೆವಿಯಾಗಿ ಬರೆದಿದ್ದಾನೆ. ಅದಕ್ಕೆ ಮನೆಗೆ ಬಂದು ಕೈ ನೋವು ಅಂತ ಹೇಳ್ತಿದ್ದ ಅಂತ ಈ ನೋಟ್ಬುಕ್ಸ್ ಆದಮೇಲೆ ನನಗೆ ಗೊತ್ತಾಯಿತು. ನಾನು ಮನೇಲಿ ಬರೆಸ್ತಾ ಇದ್ದರೆ ನನಗೆ ಕೈ ನೋವ್ತಾ ಇದೆ, ನಾನು ಬರೆಯಲ್ಲ ಅಂತ ಹಠ ಮಾಡ್ತಾಯಿದ್ದ. ಸೊ ಏನಕ್ಕೆ ಹಠ ಮಾಡ್ತಿದ್ದ ಅಂತ ನನಗೆ ಇವಾಗ ಈ ಬುಕ್ಸ್ನ ಮ್ಯಾಮ್ ಮನೆಗೆ ಕೊಟ್ಟಾದ್ಮೇಲೆ ಗೊತ್ತಾಗಿದೆ. ಒನ್ ಡೇಗೆ 2 ಪೇಜಸ್ ಆ ಥರ ಬರೆಸ್ತಾಯಿದ್ರು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವನು ಕೈ ನೋವು ಅಂತ ಹೇಳ್ತಿದ್ದ ಅಂತ ನನಗೆ ಆವಾಗ ಅರ್ಥ ಆಯಿತು. ಆದರೆ ನಾವು ಮಕ್ಕಳಿಗೆ ತುಂಬ ಪ್ಲೆಷರ್ ಮಾಡಬಾರ್ದು ಅನ್ನೋದನ್ನು ಕೂಡ ನನಗೆ ಅರ್ಥ ಆಯಿತು. ನಾವು ಎಷ್ಟು ಪ್ರೆಷರ್ ಮಾಡ್ತೀವಿ ಅಷ್ಟು ಅವರು ಲೇಝಿ ಆಗ್ತಾರೆ, ಬರೆಯಲ್ಲ. ಸೊ ಅದಾದಮೇಲೆ ನನ್ನ ಸಾನ್ವಿ ಬರ್ತಡೇ ಇತ್ತಲ್ವ. ಸೊ ಅದಕ್ಕೋಸ್ಕರ ನಾವು ನನ್ನ ಸಿಸ್ಟರ್ಸ್ ಇಬ್ಬರೂ ಸೇರಿಕೊಂಡು ಕೇಕ್ನ ತೊಗೊಂಡು ಬಂದರು. ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಅವಳು ಕೂಡ ಖುಷಿ ಆಗುತ್ತಲ್ವ, ಮಕ್ಕಳಂದರೆ ಬರ್ಡೇ, ದೊಡ್ಡವ್ರಿಗೆ ಎಷ್ಟು ಖುಷಿ ಆಗುತ್ತೆ ಹ್ಯಾಪಿ ಬರ್ಡೇ ಅಂದರೆ. ಸೊ ಅದಕ್ಕೋಸ್ಕರನೇ ಅವ್ಳಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಕ್ನ ಕಟ್ ಮಾಡಿಸಿದ್ವಿ. ಅದು ಬರೀ ನಾನು, ನಮ್ಮ ಮಮ್ಮಿ, ನನ್ನ ಸಿಸ್ಟರ್ಸು, ನಮ್ಮ ಅಣ್ಣ ಇದ್ದ. ಫುಲ್ ಕೇಕ್ ಕಟಿಂಗ್ ಮಾಡಿಸ್ಬಿಟ್ಟು ಎಲ್ಲರೂ ಕೇಕ್ ಕೂಡ ಕಟ್ ಮಾಡಿ ತಿಂದ್ವಿ. ಅದಾದಮೇಲೆ ಒಬ್ಬೊಬ್ಬರೇ ಫೋಟೋ ಇಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಫಸ್ಟ್ ತಿನ್ನಿಸ್ತಾ ಇದ್ದಾರೆ. ಅವಳಿಗೂ ಕೂಡ ಖುಷಿ ಆಯಿತು. ಸೊ ನಮ್ಮ ಮನೇಲಿ ಕಟ್ ಮಾಡಿಸಿದ್ವಿ. ಹೆಂಗೂ ಇಲ್ಲಿ ಇಬ್ಬರು ಇಬ್ಬರು ಸಿಸ್ಟರ್ಸ್ ಇಲ್ಲೇ ಇದ್ರಲ್ವ. ಸೊ ಇನ್ನೆಲ್ಲಿ ಅವ್ರ ಮನೆಗೆ ಹೋಗೋದು ಅಂತ ಹೇಳಿಬಿಟ್ಟು ನಾವೇ ಇಲ್ಲೇ ತಂದುಬಿಟ್ಟು ಕಟ್ ಮಾಡಿಸಿದ್ದೀವಿ ಅವಳಿಗೆ ಕೇಕ್ನ. ಖುಷಿ ಆಗಿದೆ ಅವಳಿಗೆ ಅಂತ ಅನಿಸುತ್ತೆ ನನಗೆ. ಖುಷಿಪಟ್ಟಳು ಅವಳು. ಸೊ ಅದಾದಮೇಲೆ ಫೋಟೋಸೆಲ್ಲ ಇಳಿಸ್ಕೊಂಡ್ವಿ. ನನ್ನ ಮಗ ನೋಡಿದ್ರೆ ಹಠ ಮಾಡ್ತಾಯಿದ್ದ, ತಿನ್ಸಕ್ಕೆ ಬರ್ತಾಯಿದ್ದಿಲ್ಲ ಮತ್ತು ಫೋಟೋಗೂ ನಿಂತ್ಕೊಳ್ತಾ ಇದ್ದಿಲ್ಲ. ಅವ್ನ ಫೇಸ್ ನೋಡ್ಬೋದು ನೀವು. ಇವಾಗ ನೋಡಿ ಕೈಯೆಲ್ಲ ಚಾಕ್ಲೇಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎದ್ದು ಇಳಿದು ಬಂದಿದ್ದಾನೆ. ಅಷ್ಟೊತ್ತಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡ್ತಾಯಿದ್ರು ನನಗೆ, BLವರೆಗೂ ಬಾ ನನ್ನ ಪಿಕಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಔಟ್ ಆಫ್ ಸ್ಟೇಷನ್ ಹೋಗಿದ್ದರು. ಸೊ ಅದಕ್ಕೋಸ್ಕರನೇ ಬಂದರು. ಅವ್ರು ಬರ್ತಾ ಅವನಿಗೆ JCB ಇಸ್ಕೊಂಡು ಬಂದಿದ್ದಾರೆ. ಸೊ ಅದನ್ನು JCB ಬಿಡ್ತಾನೆ ಇಲ್ಲ ಅವನು. ಆ ಡೇ ಫುಲ್ ಅವ್ನು JCB ಬಿಟ್ಟೇ ಇಲ್ಲ. ಎಲ್ಲರೂ ಮುಂದೆ ಎತ್ತಿ ಆಡ್ತಾಯಿದ್ದ. ತುಂಬ ದಿವಸಗಳಿಂದ ಹೇಳ್ತಾ ಇದ್ದ ಅವನು JCB ಬೇಕು ಅಂತ. ಸುಮ್ಮನೆ ವೇಸ್ಟ್ ಪ್ಲಾಸ್ಟಿಕ್ಸ್ ಎಲ್ಲ ಹಾಳು ಮಾಡ್ತಾನೆ ಅಂದ್ಬಿಟ್ಟು ನಾನು ಈಸ್ಕೊಟ್ಟಿದ್ದಿಲ್ಲ. ಬಟ್ ತುಂಬ ಹಠ ಮಾಡ್ತಾಯಿದ್ದಾನೆ ಅಂತ ಈಸ್ಕೊಂಡ್ವಿ. ನಾನು ನಮ್ಮ ಮನೆಯವ್ರನ್ನ ಪಿಕಪ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮಮ್ಮಿ ರೈಸು ಮತ್ತು ಚಿಕನ್ ಸಾಂಬಾರನ್ನ ಮಾಡಿದ್ರು. ಅದಕ್ಕೋಸ್ಕರ ನಾನು ಮುದ್ದೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮುದ್ದೆ ಮಾಡೋದಕ್ಕಂತ ಇಕ್ಕಿದ್ದೀನಿ. ಸೊ ಸಂಡೇ ಸ್ಪೆಷಲ್ಲು ಮುದ್ದೆ, ಚಿಕನ್ ಸಾರು, ಹಾಗೆ ಸೌತೆಕಾಯಿ, ಇದೆಲ್ಲ ನಾರ್ಮಲ್ ರೈಸ್, ಬಗಾರ ರೈಸ್ ಮಾಡಿದ್ವಿ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಕರೆಂಟ್ ಬೇರೆ ಹೋಯಿತು. ತುಂಬಾ ಸೆಕೆ ಅಂದರೆ ಸೆಕೆ. ಎಲ್ಲರೂ ಬೈಕೊಡ್ತಾಯಿದ್ವಿ ಕರೆಂಟ್ ಅವ್ರಿಗೆ. ಬಟ್ ಇನ್ನೇ ನಮ್ಮದು ಲಾಸ್ಟ್ ಊಟ ಮುಗಿಬೇಕು ಆವಾಗ ಕರೆಂಟ್ ಬಂತು ಅಂತಲೇ ಹೇಳ್ಬೋದು.
ಅದಾದಮೇಲೆ ನನ್ನ ಸಿಸ್ಟರ್ದು ನೆಕ್ಸ್ಟ್ ಡೇ ಸಂಡೇ ನನ್ನ ಸಾನ್ವಿದು ಬರ್ತಡೆ, ಮಂಡೇ ನನ್ನ ಸಿಸ್ಟರ್ ಬರ್ಡೇ. ಅವಳದೊಂದು ಟಾಪ್ ಸ್ಟಿಚ್ ಮಾಡಬೇಕಾಗಿತ್ತು, ಸೈಡಲ್ಲಿ ಒಂದು ಸ್ವಲ್ಪ ಒಂದು ಸ್ಟಿಚ್ ಹಾಕಬೇಕಾಗಿತ್ತು. ಸೊ ಅದನ್ನು ಕೂಡ ನಾನೇ ಮಾಡಿಕೊಟ್ಟೆ ನನ್ನ ಸಿಸ್ಟರ್ಗೆ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಟೈಮಲ್ಲಿ ನಮ್ಮಣ್ಣ ಬಂದಿದ್ದ. ಬರ್ಡೇ ಸೆಲೆಬ್ರೇಟ್ ಮಾಡಾದ್ಮೇಲೆ ನಮ್ಮಣ್ಣ ಅವ್ರ ಮನೆಗೆ ಹೋದರು. ಈವ್ನಿಂಗ್ ಮತ್ತೆ ಬಂದಾಗ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದರು. ಆವಾಗ ನನ್ನ ಮಗ ನೋಡಿ ಯಾವ ರೀತಿ ಅವ್ರನ್ನೆಲ್ಲ ರೇಗಿಸ್ತಾನೆ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳ್ಳಿ. ಯಾರು ಭೀ ಮಾತಾಡ್ಬೇಡ್ರಿ. ಮಾತಾಡ್ಬೇಡ್ರಿ, ನೀವು ನೋಡ್ಬೇಡ್ರಿ ಖುಷಿ. ಸೊ ಕೇಳಿಸ್ಕೊಂಡ್ರಲ್ವ, ಸುಮ್ಮನೆ ರೇಗಿಸ್ತಾ ಇದ್ದ ಅವ್ರಿಗೆಲ್ಲ. ಅವರು ಕೂಡ ಇವನ್ನ ರೇಗಿಸ್ತಾ ಇದ್ದರು. ಅದಾದಮೇಲೆ ನಮಗೆ ಈವ್ನಿಂಗ್ ಒಂದು ಸ್ವಲ್ಪ ಆಚೆ ಕೆಲಸ ಇತ್ತು ಅಂತ ಒಬ್ಬರನ್ನ ಮೀಟ್ ಮಾಡಬೇಕಾಗಿತ್ತು, ನಮ್ಮ ಫ್ಯಾಮಿಲಿಯವ್ರನ್ನ. ಸೊ ಅವ್ರನ್ನ ಮೀಟ್ ಮಾಡೋಕ್ಕೆ ನಾವು ಹೋಗಿದ್ದು ಕದಂಬಗೆ. ಕದಂಬ ಪ್ಲೇಸ್ ಹೇಳಿದರು ಅವರು. ಸೊ ಅದಕ್ಕೋಸ್ಕರನೇ ಅಲ್ಲಿ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು, ಯಾವುದೋ ಒಂದು ವಿಷಯದ ಬಗ್ಗೆ. ಮುಂದಿನ ದಿವಸಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇದ್ರ ವಿಷಯ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ವಿ, ಎಲ್ಲಿ ಹೋಗಿದ್ವಿ, ಏನಕ್ಕೋಸ್ಕರ ಹೋಗಿದ್ವಿ ಅಂತ ಹೇಳಿಬಿಟ್ಟು. ಹೊರಡುವಾಗ ಟೈಮ್ ಬಂದು 5:30 ಆಗಿತ್ತು. ನನ್ನ ಮಗನಿಗೆ ಫುಲ್ ನಿದ್ದೆ ಬರ್ತಾಯಿತ್ತು. ಅವ್ನು ಮುಂದೆನೇ ನಿಂತ್ಕೊಂಡಿದ್ದ, ಫುಲ್ ನಿದ್ದೆ ಸ್ಟೇಜಲ್ಲೇ ಇದ್ದ ಅಂತ ಹೇಳ್ಬಿಟ್ಟು. ನಿದ್ದೆ ಸ್ಟೇಜಲ್ಲೆಲ್ಲ ನಿದ್ದೆನೇ ಮಾಡ್ತಾಯಿದ್ದ ಅವನು. ಅದಾದಮೇಲೆ ಯಾಕೋ ಈ ರೀತಿ ಶೇಕ್ ಆಗ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಅವನಿಗೆ, ನಿನ್ನ ಆ ಕಲರ್ ಏನು, ಆ ಗಾಡಿ ಕಲರ್ ಏನು, ಆ ಕಾರ್ ಕಲರ್ ಏನು, ಇಲ್ಲಿ ನೋಡು ಚರ್ಚ್ ಬಂತು, ಕೈ ಮುಗಿ, ಆ ಥರ ಎಲ್ಲ ಸುಮ್ಮನೆ ಅವ್ನಿಗೆ ಇಲ್ಲ ABCD ಹೇಳು, 1 2 3 ಹೇಳು ಅಂತ ಹೇಳ್ಬಿಟ್ಟು ಅವ್ನಿಗೆ ಈ ಕಡೆ ತಿರುಗಿಸ್ಕೊಂಡ್ರು ಅವ್ರ ಕಡೆಗೆ. ಅಂದರೆ ಅವ್ನ ನಿದ್ದೆ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಅವ್ನು ಹಿಂದೆ ಕೂಡ ಕೂತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದ, ಮುಂದೆನೇ ನಿಂತ್ಕೊಳ್ತೀನಿ ಅಂತ ಇದ್ದ. ನೀವು ಅಬ್ಸರ್ವ್ ಮಾಡ್ಬೋದು ಕನ್ನಡಿಯಲ್ಲಿ, ಅಂದರೆ ಮಿರರಲ್ಲಿ ಅವನಿಗೆ ನಿದ್ದೆ ಫುಲ್ಲು ಅವನಿಗೆ ಕಂಟ್ರೋಲೇ ಆಗ್ತಾಯಿಲ್ಲ. ನಮ್ಮ ಅಣ್ಣನ ಮಕ್ಕಳಿದ್ರೆ ಇಲ್ಲ, ನಮ್ಮ ಅಣ್ಣ ಮನೆಗೆ ಹೋದರೂ ಕೂಡ ಅವನು ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡಲ್ಲ. ನಿದ್ದೆ ಮಾಡಿ ರೂಢಿ ಅವನಿಗೆ. ನೋಡಿ ಎಷ್ಟು ಯಾನ್ ಮಾಡ್ತಿದ್ದಾನೆ ಅವನು. ಫುಲ್ ನಿದ್ದೆನೇ ಮಾಡಲ್ಲ ಅವನು ಯಾರಾದರೂ ಆಟಕ್ಕೆ ಸಿಕ್ಕಿದ್ರೆ. ಇಲ್ಲಾಂದರೆ ಕಂಪಲ್ಸರಿ ಅವನು 4 to 5 hours ಮಲಗ್ತಾನೆ ಮಧ್ಯಾಹ್ನ ಟೈಮಲ್ಲಿ. ಈವ್ನಿಂಗ್ 7 ಆದರೂ ಕೂಡ ಅವನು ಎದ್ದೇಳಲ್ಲ. ಸೊ ಎಷ್ಟೇ ಸೌಂಡ್ ಮಾಡಿದ್ರೂ ಅವ್ನು ನಿದ್ದೆ ಮಾಡೋ ಟೈಮಲ್ಲಿ ಅವ್ನು ಎದ್ದೇಳೋದೇ ಇಲ್ಲ. ಸೊ ಅದಾದಮೇಲೆ ತುಂಬ ದಿವಸಗಳಾಗಿತ್ತು ಈ ಒಂದು ಏರಿಯಾಗೆ ಬಂದು. ನನ್ನ ಕಾಲೇಜ್ ಡೇಸಲ್ಲಿ ಈ ಒಂದು ಏರಿಯಾದಲ್ಲಿ ನಾವು ಓಡಾಡಿರೋ ನೆನಪು. ಅದಾದಮೇಲೆ ಇವಾಗೆ ತುಂಬ ದಿವಸಗಳಾದಮೇಲೆ ಈ ಕಡೆ ಬಂದಿರೋದು. ಸೊ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಕದಂಬ ಕೆಫೆ ಇದು. ಅವ್ರಿಗೆ ಹೇಳಿದ್ದು ಕದಂಬ ಇನ್ನೊಂದಿದಲ್ವ, ಅದು ಆ ಬ್ರ್ಯಾಂಚ್ ಅಲ್ಲಿ ಹೇಳಿದ್ದು ಅವರು. ಸೊ ಅದಾದಮೇಲೆ ಮತ್ತೆ ಇಲ್ಲಿಂದ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗೋಷ್ಟರಲ್ಲಿ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಅಣ್ಣ ಅವರೆಲ್ಲ ಬಂದಿದ್ದರು. ನನ್ನ ಮಗ ಎಲ್ಲೇ ಹೋದ್ರೂ ಇವಾಗ ನೋಡಿ ಇಲ್ಲೂ ಕೂಡ ಅವನು ಆ JCBನ ಬಿಟ್ಟಿಲ್ಲ ಅಂತ ಹೇಳ್ಬೋದು. ಮುಂದಿನ ದಿವಸಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೆ, ಎದ್ರ ಬಗ್ಗೆ ಹೇಳ್ತಾ ಇದ್ದೆ, ಯಾರಿಗೆ ಹೋಗಿ ಮೀಟ್ ಆಗ್ತಾ ಇದ್ವಿ, ಯಾರ ಮನೆಗೆ ಹೋಗ್ತಾ ಇದ್ವಿ, ಯಾರದು ಹೊಸ ಫ್ಯಾಮಿಲಿ ಅಂತ ಪ್ರತಿಯೊಂದು ನಿಮಗೆ ಮುಂದಿನ ವ್ಲಾಗ್ಸಲ್ಲಿ ಖಂಡಿತವಾಗೂ ತಿಳಿಸ್ಕೊಡ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ನನ್ನ ವ್ಲಾಗ್ಗೆ. ಎಲ್ಲರೂ ಯಾರ್ಯಾರು ವ್ಲಾಗ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈಗ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.